ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಏನಪ್ಪ ಅಂದರೆ ಡಿಗ್ರಿಯಲ್ಲಿ ನೀವು ಈ ವಿಷಯಗಳನ್ನು ಕಂಪಲ್ಸರಿಯಾಗಿ ಓದಿರಬೇಕಾಗಿರುತ್ತೆ. ಅಂದರೆ GPT ಮತ್ತು HSTR ಪರೀಕ್ಷೆಯನ್ನು ನೀವು ಬರೀಬೇಕಂತಂದರೆ ಡಿಗ್ರಿಯಲ್ಲಿ ಯಾವುದ್ಯಾವುದೋ ವಿಷಯವನ್ನು ಓದಿದರೆ ನಡೆಯೋದಿಲ್ಲ. ಕಂಪಲ್ಸರಿಯಾಗಿ ಇಂಥದ್ದೇ ಸಬ್ಜೆಕ್ಟ್ಗಳನ್ನು ನೀವು ಡಿಗ್ರಿಯಲ್ಲಿ ಓದಿರಬೇಕು 3 ವರ್ಷನೂ ಅಂತ ರೂಲ್ಸ್ ಇದ್ದಾವೆ. ಹಾಗಾಗಿ ನೀವು ಸೈನ್ಸ್ ಟೀಚರ್ ಆಗಬೇಕಂದ್ರೆ, ಮ್ಯಾಥ್ಸ್ ಟೀಚರ್ ಆಗಬೇಕಂದ್ರೆ, ಅಥವಾ ಸೋಷಿಯಲ್ ಸೈನ್ಸು, ಇಂಗ್ಲೀಷು, ಕನ್ನಡ, ಹೀಗೆ ವಿವಿಧ ಭಾಷೆಯ ಅಥವಾ ಹುದ್ದೆಗಳ ಒಂದು ಶಿಕ್ಷಕರ ಆಗಬೇಕಾಗಿತ್ತು ಅಂದರೆ ಡಿಗ್ರಿಯಲ್ಲಿ ನೀವು ಯಾವ ವಿಷಯಗಳನ್ನು ಓದಿರಬೇಕು ಅನ್ನೋಂಥದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದೊಂದು 2022ರ GPSTR ನೋಟಿಫಿಕೇಷನ್, ಅಧಿಕೃತವಾದಂಥ ಒಂದು ನೋಟಿಫಿಕೇಷನ್. ಆ ಒಂದು ನೋಟಿಫಿಕೇಷನಲ್ಲಿ ನೋಡೋದಾದರೆ ನೋಡಿ, ವಿದ್ಯಾರ್ಹತೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿವರಗಳು ಕೆಳಗಿನಂತೆ ಇರುತ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ಪದವೀಧರ ಪ್ರಾಥಮಿಕ ಶಿಕ್ಷಕ ಆಂಗ್ಲ ಭಾಷೆಗೆ. ನೋಡಿ, ನೀವು ಇಂಗ್ಲೀಷ್ ಟೀಚರ್ ಆಗಬೇಕಾಗಿತ್ತು 6 to 8 ಅಂತಂದರೆ ನೋಡಿ, ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ನೀವು ಆಪ್ಷನಲ್ ಆಗಿ 3 ವರ್ಷನೂ ಕಂಪಲ್ಸರಿಯಾಗಿ ಓದಿರಬೇಕು. ನೀವೇನೋ ಮೊದಲ ವರ್ಷ 2ನೇ ವರ್ಷ ಇಂಗ್ಲೀಷ್ ಆಪ್ಷನಲ್ ಓದ್ಕೊಂಡು ಆನಂತರ ಏನೋ ಬೇರೆ ಕಾರಣಗಳಿಂದಾಗಿ ಅದನ್ನೇನಾದರೂ ಚೇಂಜ್ ಮಾಡಿಸಿದ್ರಿ ಅಂತಂದರೆ ಅಲ್ಲಿ ನೀವು ಇಂಗ್ಲೀಷ್ ಟೀಚರ್ ಅಂತೇಳಿ ಕನ್ಸಿಡರ್ ಅವರು ಮಾಡೋದಿಲ್ಲ. ಯಾಕಂದರೆ 3 ವರ್ಷನೂ ಕೂಡ ಡಿಗ್ರಿಯಲ್ಲಿ ನೀವು ಇಂಗ್ಲೀಷ್ ಆಪ್ಷನಲ್ ಓದಿರಬೇಕು. ಸೊ ಇಂಗ್ಲೀಷ್ ಅಷ್ಟೇ ಓದಿದ್ರೆ ಸಾಕಂದರೆ ಅದರ ಜೊತೆಗೆ ಮತ್ತೆ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ಓದಬೇಕಾಗತ್ತೆ. ಅವು ಯಾವಪ್ಪ ಅಂತಂದರೆ ನೋಡಿ, ಇಂಗ್ಲೀಷ್ ಜೊತೆಗೆ ಕನ್ನಡ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ಈ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು 3 ವರ್ಷವೂ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು. ಸ್ನೇಹಿತರೆ, ನೀವು ಡಿಗ್ರಿಗೆ ಅಡ್ಮಿಷನ್ ಮಾಡಿದ್ರಿ. ಡಿಗ್ರಿಗೆ ಅಡ್ಮಿಷನ್ ಮಾಡಿದ ತಕ್ಷಣ ನಿಮಗೆ ಮೊದಲ ಸೆಮ್ನಲ್ಲಿ ಬರ್ತಕ್ಕಂಥ ಒಟ್ಟು ಸಬ್ಜೆಕ್ಟು 6. ಆ 6 ಸಬ್ಜೆಕ್ಟ್ನಲ್ಲಿ ಮೊದಲನೇದ್ದು ನೀವು ಕನ್ನಡವನ್ನು ಅಂತ ತೊಗೊತೀರಿ, ಅಂದರೆ ಅದು ಬೇಸಿಕ್ ಕನ್ನಡ, ಅದು ಲೆಕ್ಕಕ್ಕಿರೋದಿಲ್ಲ. ಎರಡನೇದಾಗಿ ಬೇಸಿಕ್ ಇಂಗ್ಲೀಷನ್ನು ತೊಗೊತೀರಿ. ನೋಡಿ, ನೀವು ಬೇರೆಯವರು ಹಿಂದಿ ಅವನ್ನೆಲ್ಲ ತೊಗೋಬೋದು, ನಾನು ಅದನ್ನು ಹೇಳ್ತಾ ಇಲ್ಲ. ಕಾಮನ್ ಆಗಿ ಈ ಒಂದು ಸಬ್ಜೆಕ್ಟ್ನ ತೊಗೊತಿರ್ತಾರೆ ಹೆಚ್ಚಾಗಿ. ಆ ಕಾರಣದಿಂದಾಗಿ ನಾನು ಉದಾಹರಣೆಗೆ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಬೇಸಿಕ್ ಕನ್ನಡ, ಬೇಸಿಕ್ ಇಂಗ್ಲೀಷು ಹಾಗೂ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ, ಅದು IC, ಕಂಪ್ಯೂಟ್ರು, ಈ ರೀತಿಯಾಗಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಸೊ ಅದು ನಿಮಗೂ ಕೂಡ ಈಗ ಆಲ್ರೆಡಿ ಗೊತ್ತಿದೆ. ಒಟ್ಟಾರೆಯಾಗಿ ಒಂದು ಬೇಸಿಕ್ ಕನ್ನಡ, ಬೇಸಿಕ್ ಇಂಗ್ಲೀಷು, ಉಳಿದಿದ್ದು IC, ಕಂಪ್ಯೂಟ್ರು, ಬೇರೆ ಬೇರೆ ಮಾನವ ಹಕ್ಕುಗಳು, ಈ ರೀತಿಯಾಗಿ ಸಬ್ಜೆಕ್ಟ್ ಅದೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಉಳಿದಂತೆ 4ನೇ ಸಬ್ಜೆಕ್ಟು ಮತ್ತು 4, 5, 6 ಒಟ್ಟಾರೆಯಾಗಿ ನೀವು 3 ಆಪ್ಷನಲ್ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಆಗ ನೀವೇನು ಮಾಡಬೇಕಾಗತ್ತಂದರೆ ಈ ಒಂದು 3 ಅಂದರೆ 4, 5, 6 ಒಟ್ಟಾರೆಯಾಗಿ 3 ಸಬ್ಜೆಕ್ಟ್ಗಳನ್ನು ನೀವು ಆಪ್ಷನಲ್ ಆಗಿ ತೊಗೊಳ್ತಿರಲ್ಲ, ಅಲ್ಲಿ ನೀವೇನು ಮಾಡ್ತೀರಿ, ನೀವು ಇಂಗ್ಲೀಷ್ ಟೀಚರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಆಪ್ಷನಲ್ ಇಂಗ್ಲೀಷನ್ನು ಓದಿರ್ತೀರಿ. ಹಾಗಾದರೆ 4ನೇ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿತ್ತು ಅಂದರೆ 5 ಮತ್ತು 6ನೇ ಸಬ್ಜೆಕ್ಟ್ ಏನಿದೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂದರೆ ಕನ್ನಡ, ಹಿಂದಿ, ಇಂಗ್ಲೀಷು ಮತ್ತು ಇಲ್ಲಿ ಉಳಿದಂಥ ಎಲ್ಲ ತೆಲುಗು, ತಮಿಳು, ಮಲಯಾಳಮು, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಇಷ್ಟು ವಿಷಯಗಳಲ್ಲಿ ಕೇವಲ ಒಂದು ಸಬ್ಜೆಕ್ಟ್ ಓದಿದ್ರೂ ಕೂಡ ನೀವು ಇಂಗ್ಲೀಷ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಇದ್ದೀರಿ. ಬಹುಶಃ ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಆಪ್ಷನಲ್ ಇಂಗ್ಲೀಷನ್ನು ತೊಗೊಂಡಿದ್ರಿ, ಜೊತೆಗೆ ಒಂದು ಹಿಸ್ಟ್ರಿನೋ, ಎಕನಾಮಿಕ್ಸು, ಜಿಯೋಗ್ರಫಿ, IC, ಈ ಒಂದು ಪೊಲಿಟಿಕಲ್ ಸೈನ್ಸು ಓದಿದರೆ ಸಾಕು, ನೀವು ಇಂಗ್ಲೀಷ್ ಟೀಚರ್ ಆಗಬಹುದು. ಮತ್ತು ಡಿಗ್ರಿಯಲ್ಲಿ ಒಟ್ಟಾರೆಯಾಗಿ ಅಂದರೆ ಪದವಿಯಲ್ಲಿ ಒಟ್ಟಾರೆಯಾಗಿ ನೀವು ಕನಿಷ್ಠ 50 ಹಾಗೂ 50ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಮಾಡಿರಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಇದೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು. ನೋಡಿ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಬೇಕಾಗಿತ್ತು ಅಂತಂದರೆ ಪದವಿಯಲ್ಲಿ ಗಣಿತ, ಭೌತಶಾಸ್ತ್ರ ವಿಷಯಗಳನ್ನು ಐಚ್ಛಿಕವಾಗಿ 3 ವರ್ಷ ಕಡ್ಡಾಯವಾಗಿ ಅಭ್ಯಾಸ ಮಾಡಿದ ಪದವೀಧರರು ಈ ವಿಷಯಗಳ ಜೊತೆಗೆ ನೋಡಿ, ರಸಾಯನಶಾಸ್ತ್ರ, ಗಣಕಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗರ್ಭಶಾಸ್ತ್ರ, ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ ಐಚ್ಛಿಕ ವಿಷಯವನ್ನಾಗಿ 3ನೇ ವಿಷಯವಾಗಿ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. ನೋಡಿ, ಮ್ಯಾಥ್ಸ್ ಟೀಚರ್ ಆಗೋದಕ್ಕೆ ನಿಮ್ಗೇನಪ್ಪ ಅಂತಂದರೆ ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸ್ ಎರಡೂ ಕಂಪಲ್ಸರಿ. ಅವೆರಡನ್ನೂ ನೀವು ಅಂದರೆ ನಾವು ಈಗ ಆಲ್ರೆಡಿ PCM ಅಂತೇಳಿ ಡಿಗ್ರಿ ನೀವು BSc PCM ಮಾಡಿರ್ತೀರಿ, ಅದು ಅಲ್ಲಿ ನಿಮಗೆ ಏನಾಗ್ಬಿಡುತ್ತೆ, ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಬಂದುಬಿಡುತ್ತೆ. ಹಾಗೆ ಅಂದರೆ ಈ ಒಂದು ಗಣಿತ ಶಿಕ್ಷಕರಾಗುವವರು ಕಡ್ಡಾಯವಾಗಿ ಫಿಸಿಕ್ಸು ಮತ್ತು ಮ್ಯಾಥ್ಸನ್ನು ಓದಿರಬೇಕು. ಅದರ ಜೊತೆಗೆ
ರಸಾಯನಶಾಸ್ತ್ರ, ಗಣಕಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗರ್ಭಶಾಸ್ತ್ರ. ಈ 5 ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಮೂರನೇ ವಿಷಯವಾಗಿ ಓದಿರಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಅವಕಾಶವನ್ನು 2022ರಲ್ಲಿ ಹೊಸದಾಗಿ ಕೊಟ್ಟರು. ಅದೇನಪ್ಪ ಅಂತಂದರೆ, ಗಣಿತ ಶಿಕ್ಷಕರು ಆಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಾಸ್ತುಶಿಲ್ಪದ ಪದವೀಧರರಲ್ಲದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂದರೆ ಇಂಜಿನಿಯರಿಂಗ್ ಪದವೀಧರರು ಪ್ರಥಮ 3 ಅಥವಾ 4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳಲ್ಲಿ ಅನ್ವಯಿಕ ಗಣಿತ ಅಭ್ಯಾಸ ಮಾಡಿದಂಥವರು ಮ್ಯಾಥ್ಸ್ ಟೀಚರ್ ಆಗಬಹುದು ಅಂತೇಳಿ ಅವಕಾಶವನ್ನು ಕೊಟ್ಟರು. ಆನಂತರ ಒಟ್ಟಾರೆಯಾಗಿ ನೀವು ಕೂಡ ಡಿಗ್ರಿಯಲ್ಲಿ 50% ಮಾಡಿರಬೇಕಾಗಿರುತ್ತೆ. ಉಳಿದಂತೆ SC ST ಮತ್ತು ಹಿಂದುಳಿದ ವರ್ಗ ಮತ್ತು ಪ್ರವರ್ಗ 1 ಹಾಗೂ ವಿಕಲಚೇತನರಿಗೆ 45% ನೀವು ಪರ್ಸೆಂಟೇಜನ್ನು ಮಾಡಿರಬೇಕಾಗುತ್ತೆ. ಇದಿಷ್ಟು ಏನಪ್ಪ ಅಂತಂದರೆ ಮ್ಯಾಥ್ಸ್ ಟೀಚರ್ ಆಗೋದಕ್ಕೆ ಇರತಕ್ಕಂಥ ಅರ್ಹತೆ. ಹಾಗೆಯೇ D.Ed ಮಾಡಿದವರಿಗೂ ಕೂಡ ಇದೆ. ಏನಪ್ಪ ಅಂದರೆ, ಈ ಮೇಲಿನ 3 ವಿಷಯಗಳ ಪೈಕಿ ಕನಿಷ್ಠ ಒಂದು ವಿಷಯದಲ್ಲಿ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ ಶಿಕ್ಷಣ ಪದವಿಯಲ್ಲಿ ಬೋಧನಾ ಅಭ್ಯಾಸ ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರಬೇಕು ಅಂತೇಳಿ ಇರತಕ್ಕಂಥದ್ದು. ಅಂದರೆ ನೀವು D.Ed ಮತ್ತು PCM ಮಾಡಿದ್ರಿ ಅಂತಂದರೆ ಈ ಒಂದು ಗಣಿತ ಶಿಕ್ಷಕರಾಗೋದಕ್ಕೆ ಅರ್ಹತೆ ಇರತಕ್ಕಂಥದ್ದು. ಆನಂತರ ಜೀವವಿಜ್ಞಾನ 2022ರಲ್ಲಿ ಮೊದಲ ಬಾರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿ ಹಲವಾರು ಹುದ್ದೆಗಳನ್ನು ಭರ್ತಿಯನ್ನು ಮಾಡಿಕೊಳ್ಳಲಾಗಿತ್ತು. ಹಾಗಾದರೆ ನೀವು ವಿಜ್ಞಾನ ಶಿಕ್ಷಕರಾಗಬೇಕಾಗಿತ್ತಂದರೆ ನೋಡಿ, ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಐಚ್ಛಿಕ ವಿಷಯವಾಗಿ ಓದಿರ್ಬೇಕು. ಅಂದರೆ 3 ವರ್ಷನೂ ಕೂಡ ಓದಿರಬೇಕಾಗಿರುತ್ತೆ. ಅಂದರೆ ನೀವು BSc ಮಾಡ್ತೀರಿ, ಅದರಲ್ಲಿ PCM ಮತ್ತು CBZ. PCM ಮಾಡಿದವರು ಗಣಿತವನ್ನು ಬರೆದ್ರೆ CBZ ಮಾಡಿದವರು ಜೀವವಿಜ್ಞಾನ ಶಿಕ್ಷಕರಾಗೋದಕ್ಕೆ ಅರ್ಹತೆ ಇರುತ್ತೆ. ನೋಡಿ, ಅಲ್ಲಿ ಮೊದಲನೇ ವಿಷಯನೇ ಹೇಳ್ಬಿಡುತ್ತೆ. ಅಂದರೆ CBZ ಮೊದಲ ಆಲ್ಫಾಬೆಟ್ ಏನಿದೆ C, ಕೆಮಿಸ್ಟ್ರಿ. ಹಾಗಾಗಿ ಅಲ್ಲಿರ್ತಕ್ಕಂಥದ್ದು ಕೂಡ ಅಂದರೆ ಜೀವವಿಜ್ಞಾನ ಶಿಕ್ಷಕರಾಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನಪ್ಪ ಅಂತಂದರೆ, ಐಚ್ಛಿಕ ವಿಷಯವಾಗಿ ನೀವು ಈ ಒಂದು ಕೆಮಿಸ್ಟ್ರಿ ವಿಷಯವನ್ನು 3 ವರ್ಷವೂ ಕೂಡ ಅಭ್ಯಾಸವನ್ನು ಮಾಡಿರಬೇಕಾಗುತ್ತೆ. ಇದರ ಜೊತೆಗೆ ನೋಡಿ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರ ವಿಜ್ಞಾನ, ತಳಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಸೂಕ್ಷ್ಮ ಜೀವಿಶಾಸ್ತ್ರ, ಇಷ್ಟು ವಿಷಯಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಹೊಂದಿರಬೇಕು. ನೋಡಿ, ಇಲ್ಲಿ ಆಲ್ರೆಡಿ ಬಾಟ್ನಿ ಜುವಾಲಜಿ ಬಂದುಬಿಡುತ್ತೆ. ಆ ಕಾರಣದಿಂದಾಗಿ CBZ ಮಾಡಿದವರು ಆಟೋಮೆಟಿಕ್ಕಾಗಿ ನೀವು ಜೀವವಿಜ್ಞಾನ ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹರಾಗಿರ್ತೀರಿ. ಈ ಒಂದು ಜೀವವಿಜ್ಞಾನ ಶಿಕ್ಷಕರಾಗೋದಕ್ಕೆ ನೀವು ಅರ್ಹತೆ ಇರುತ್ತೆ. ಹಾಗೆ ಡಿಪ್ಲೊಮಾ ಈ ಒಂದು D.Ed ಮಾಡ್ಕೊಂಡಿರ್ತೀರಿ. D.Ed ಮಾಡ್ಕೊಂಡು ನಂತರ CBZ ಮಾಡ್ಕೊಂಡವ್ರಿಗೂ ಕೂಡ ಅವಕಾಶ ಇರುತ್ತೆ. ಮತ್ತೊಂದು ಪ್ರಮುಖವಾದಂಥ ವಿಷಯ ಅದು ಸಮಾಜ ವಿಜ್ಞಾನ. ನೋಡಿ, ಸಮಾಜ ವಿಜ್ಞಾನ ವಿಷಯದಲ್ಲಿ ನೀವು ಆಗಬೇಕು ಅಂತಂದರೆ ಒಟ್ಟಾರೆಯಾಗಿ ನೀವು ಆಲ್ರೆಡಿ ನಾನು ಹೇಳಿದ್ದೀನಿ, ಕನ್ನಡ, ಇಂಗ್ಲೀಷು ಮತ್ತು IC ಒಟ್ಟಾರೆ 3 ಏನಪ್ಪ ಅವು ಬೇಸಿಕ್ ಅವ್ನು ಕೈ ಬಿಟ್ರೆ ಉಳಿದಂಥ 3 ಸಬ್ಜೆಕ್ಟ್ಗಳನ್ನು ನೀವು ತೊಗೊತೀರಿ. ಎಂಥ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ತೀರಿ ಅಂತಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಒಟ್ಟಾರೆ 5 ಸಬ್ಜೆಕ್ಟ್ಗಳು ಇರ್ತಕ್ಕಂಥದ್ದು. ನೋಡಿ, 2019ರಲ್ಲಿ ನಡೆದಂಥ ನೇಮಕಾತಿಯಲ್ಲಿ ಸಮಾಜಶಾಸ್ತ್ರಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಅಂತ ಅನಿಸುತ್ತೆ. 2022ರಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿ ಯಾರೆಲ್ಲ ಸಮಾಜಶಾಸ್ತ್ರ ಡಿಗ್ರಿಯಲ್ಲಿ ಓದ್ಕೊಂಡಿದ್ರೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ನೋಡಿ, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಈ 5 ಸಬ್ಜೆಕ್ಟ್ಗಳಲ್ಲಿ ನೀವು ಕನಿಷ್ಠ 2 ವಿಷಯಗಳನ್ನು ಕಂಪಲ್ಸರಿಯಾಗಿ 3 ವರ್ಷವೂ ಕೂಡ ಡಿಗ್ರಿಯಲ್ಲಿ ಓದಿರಬೇಕಾಗುತ್ತೆ. ನೋಡಿ, ಪದವಿಯಲ್ಲಿ ಸಮಾಜ ಪಾಠ ಸಮೂಹದ ವಿಷಯಗಳಾದಂಥ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರಗಳ ಪೈಕಿ ಒಂದೇ ವಿಷಯವನ್ನು ನೀವು ಓದ್ಕೊಂಡಿದ್ದೀರಿ ಅಂತಂದರೆ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳ ಅಭ್ಯಾಸ ಮಾಡಿರಬೇಕು. ಮತ್ತು ಜೊತೆಗೆ ಒಂದು ಯಾವುದಾದ್ರೂ ಲ್ಯಾಂಗ್ವೇಜ್ನಲ್ಲೂ ಕೂಡ ಓದಿದ್ರೂ ನಡೆಯುತ್ತೆ. ಸೊ ನಿಮಗೆ ಗೊಂದಲ ಆಗೋದು ಬೇಡ, ಸ್ಪಷ್ಟವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ಏನಪ್ಪ ಅಂದರೆ ಒಟ್ಟಾರೆ 5 ಸಬ್ಜೆಕ್ಟ್ ಏನಿದೆ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, IC ಅಂದರೆ ಪೊಲಿಟಿಕಲ್ ಸೈನ್ಸು ಮತ್ತು ಸೋಷಿಯಾಲಜಿ, ಈ 5ರಲ್ಲಿ ನೀವು ಕಂಪಲ್ಸರಿಯಾಗಿ 2 ಓದಿರಬೇಕಾಗುತ್ತೆ. ಇನ್ನು ಕೆಲವ್ರು ಏನು ಮಾಡಿರ್ತೀರಿ ಅಂತಂದರೆ, ನೀವು ಒಂದು ಹಿಸ್ಟ್ರಿ ಮಾಡಿದಿರಿ, ಇನ್ನೊಂದು ಮ್ಯೂಸಿಕ್ ಮಾಡ್ಕೊಂಬಿಟ್ಟಿರ್ತೀರಿ, ಈಸಿ ಆಗುತ್ತಂತ. ಒಂದು ಹಿಸ್ಟ್ರಿ ಮಾಡಿರಿ, ಒಂದು ಮ್ಯೂಸಿಕ್ ಮಾಡಿರಿ, ಇನ್ನೊಂದು ಬೇರೆ ಯಾವುದೋ ಸಬ್ಜೆಕ್ಟನ್ನು ಅದು ಎಜುಕೇಷನ್ ಇದೆ, ಎಜುಕೇಷನ್ ಮಾಡ್ಕೊಂಡಿದ್ದೀರಿ ಅಂತಂದರೆ ನೋಡಿರಿ ಏನು ಸಮಸ್ಯೆ ಆಯಿತು ಅಂದರೆ, ಹಿಸ್ಟ್ರಿ ಓಕೆ, ಆದರೆ ಮ್ಯೂಸಿಕ್ ಮತ್ತು ಎಜುಕೇಷನ್ ಇಲ್ಲಿ ಕೊಟ್ಟಿಲ್ಲ ಅವರು. ಆ ಕಾರಣದಿಂದಾಗಿ ಹಿಸ್ಟ್ರಿ ಅಂದರೆ ಡಿಗ್ರಿಯಲ್ಲಿ ನೀವು ಆಪ್ಷನಲ್ ಆಗಿ ಮ್ಯೂಸಿಕ್ಕು, ಎಜುಕೇಷನ್ನು ಎರಡನ್ನೂ ತೊಗೊಂಡಿದ್ರಿ, ಅದರ ಜೊತೆಗೆ ಒಂದೇ ಸಬ್ಜೆಕ್ಟ್ ಹಿಸ್ಟ್ರಿನ ತೊಗೊಂಡಿದ್ರು ಅಥವಾ ಎಕನಾಮಿಕ್ ತೊಗೊಂಡ್ರಿ ಅಂತಂದರೆ ಅಂಥವ್ರು ಇಲ್ಲಿ ಎಲಿಜಿಬಲ್ ಇರೋದಿಲ್ಲ ಈ ಒಂದು ನಿಯಮದ ಪ್ರಕಾರ. ಆದರೆ ಕೆಲವ್ರು ಏನು ಮಾಡಿರ್ತೀರಿ ಅಂತಂದರೆ, ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಇನ್ನು ಕೆಲವ್ರು ಏನು ಮಾಡಿರ್ತೀರಿ ಅಂತಂದರೆ ಹಿಸ್ಟ್ರಿ
ನೀವು ಒಂದು ಆಪ್ಷನಲ್ ಆಗಿ ತೊಗೊಂಡಿರ್ತೀರಿ, ಇನ್ನೊಂದು ಮ್ಯೂಸಿಕ್ ತೊಗೊಂಡ್ಬಿಟ್ಟಿರ್ತೀರಿ. ಅದರ ಜೊತೆಗೆ ಯಾರಾದರೂ ಆಪ್ಷನಲ್ ಕನ್ನಡ ಅಥವಾ ಆಪ್ಷನಲ್ ಇಂಗ್ಲೀಷು ಅಥವಾ ಮರಾಠಿ, ಉರ್ದು, ಹಿಂದಿ, ಕೊಂಕಣಿ, ತಮಿಳು, ತೆಲುಗು, ಮಲಯಾಳಂ, ಸಂಸ್ಕೃತ ಇವು ಯಾವುದಾದ್ರೂ ಒಂದನ್ನು ಓದಿದ್ರು ಕೂಡ ನೀವು ಎಲಿಜಿಬಲ್ ಇದ್ದೀರಿ. ಯಾಕಂದರೆ ಮ್ಯೂಸಿಕ್ ಸಂಬಂಧಪಡದೇ ಇದ್ರೂ ಕೂಡ ಇಲ್ಲಿ ಹಿಸ್ಟ್ರಿ ಮೇಜರ್ ಸಬ್ಜೆಕ್ಟ್ ಒಂದಾಗುತ್ತೆ. ಆ ನಂತರ ನೀವು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಒಂದು ಆಪ್ಷನಲ್ ತೊಗೊಂಡಿರ್ತೀರಲ್ಲ ಅದು ಒಂದಾಗುತ್ತೆ. ಆ ಕಾರಣದಿಂದಾಗಿ 2 ಸಬ್ಜೆಕ್ಟ್ನಲ್ಲಿ ನೀವು ಓದಿದ್ರಿ ಅಂತಂದರೆ ಆಗ ನೀವು ಸಮಾಜ ವಿಜ್ಞಾನ ಬರಿಬೋದು. ಸೊ ಏನೂ ಗೊಂದಲ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಆದಾಗ್ಯೂ ಕೂಡ ಏನಾದರೂ ಗೊಂದಲ ಉಳಿದಿದ್ದರೆ ಕಮೆಂಟ್ ಮಾಡಿ. ನೋಡಿ, ಇರ್ತಕ್ಕಂಥ 5 ಸಬ್ಜೆಕ್ಟ್ನಲ್ಲಿ ನೀವು 2 ಅಂದರೆ 2ನ್ನು ನೀವು ಕಂಪಲ್ಸರಿಯಾಗಿ 3 ವರ್ಷ ಓದಿರಬೇಕು. ಹಾಗೆ ನೀವೇನಾದರೂ ಕೇವಲ ಆ 5 ಸಬ್ಜೆಕ್ಟ್ನಲ್ಲಿ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಸಮಾಜಶಾಸ್ತ್ರ ಈ 5 ವಿಷಯದಲ್ಲಿ ಕೇವಲ ಒಂದೇ ಒಂದು ಸಬ್ಜೆಕ್ಟನ್ನು ನೀವು ಓದ್ಕೊಂಡಿದ್ರಿ ಅಂದರೆ ನೀವು ಒಂದು ಯಾವುದಾದ್ರೂ ಆಪ್ಷನಲ್ ಲ್ಯಾಂಗ್ವೇಜ್ ಮಾಡ್ಕೊಂಡಿದ್ರೂ ಕೂಡ ನೀವು ಎಲಿಜಿಬಲ್ ಇದ್ದಂತೆ. ನೋಡಿ, ಒಂದು ಹಿಸ್ಟ್ರಿನೋ, ಎಕನಾಮಿಕ್ಸು, ಜಿಯೋಗ್ರಫಿ ಮಾಡಿರಿ, ಅದರ ಜೊತೆಗೆ ಒಂದು ಕನ್ನಡನೋ, ಇಂಗ್ಲೀಷು, ಹಿಂದಿ, ಮರಾಠಿ, ಉರ್ದು ಇವು ಯಾವುದಾದ್ರೂ ಆಪ್ಷನಲ್ ಆಗಿ ತಗೊಂಡಿದ್ರಿ ಅಂತಂದರೆ 2 ಸಬ್ಜೆಕ್ಟ್ ಆಪ್ಷನಲ್ ಆಗಿಬಿಟ್ಟವಲ್ಲ. ಆ ಕಾರಣದಿಂದಾಗಿ ನೀವು ಸಮಾಜ ವಿಜ್ಞಾನ ಶಿಕ್ಷಕರು ಆಗಬಹುದು. ಜೊತೆಗೆ ನಿಮ್ಗೆ ಆಗಲೇ ಹೇಳಿದ್ದೀನಿ, ಯಾರೆಲ್ಲ ಬರೀ ಒಂದೇ ಸಬ್ಜೆಕ್ಟ್ನಲ್ಲಿ ಆಪ್ಷನಲ್ ತಗೊಂಡು ಉಳ್ದಂಗೆ ಎಜುಕೇಷನ್ನು, ಮ್ಯೂಸಿಕ್ ಇಂಥವು ತೊಗೊಂಡಿದ್ರಿ ಅಂತಂದರೆ ಇಲ್ಲಿ ಅವಕಾಶವನ್ನು ಅವರು ಮಾಡಿಕೊಟ್ಟಿಲ್ಲ. ಹಾಗೆ ನೀವು D.Ed ಮಾಡಿಕೊಂಡು ಮುಂದೆ ಡಿಗ್ರಿ BA ಮುಗಿಸ್ಕೊಂಡಿದ್ರಿ ಅಂದರೆ ನೀವು ಕೂಡ 6 to 8 ಬರೆಯೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಸೊ ಇದಿಷ್ಟು ಈ ಒಂದು ಮಾಹಿತಿಯನ್ನು ನೀಡೋಣ, ನಿಮಗೆ ಇರ್ತಕ್ಕಂಥ ಗೊಂದಲವನ್ನು ಪರಿಹರಿಸೋಣ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ನಿಮಗೇನಾದರೂ ಗೊಂದಲಗಳು ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.